ಸಂತ ಅಂದ್ರೆಯರ ಸ್ಮರಣೆ ನವೆಂಬರ್ 30. ಕ್ರಿಸ್ತನ 12 ಪ್ರೇಷಿತರಲ್ಲಿ ಅಂದ್ರೆಯ ಪೇತ್ರನ ನಂತರ 2ನೇ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಗ್ರೀಕ್ ಭಾಷೆಯಲ್ಲಿ ಅಂದ್ರೆಯ ಅಂದರೆ ಧೈರ್ಯವಂತ, ಗಡುಸುತನ ಎಂಬ ಅರ್ಥವಿದೆ. ಯೋನನ ಮಗನಾದ ಅಂದ್ರೆಯ ಪೇತ್ರನ ಸಹೋದರ ಎಂದು ಹೇಳಲಾಗಿದೆ. ಮೂಲತಃವಾಗಿ ಕಫೆರ್ನೌಮ್ನಲ್ಲಿ ಮೀನು ಕಸುಬು ಮಾಡಿಕೊಂಡಿದ್ದು, ಗಲಿಲಿಯ ಸರೋವರದ ತೀರ ಇವರ ಉದ್ಯೋಗ ಕೇಂದ್ರವಾಗಿತ್ತು. ಯೇಸುಸ್ವಾಮಿ ಗಲಿಲಿಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವರ ಸಹೋದರ ಅಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯೇಸುವಿನ ಪುನರುತ್ಥಾನದ ನಂತರ ಅಂದ್ರೆಯ ಏಷ್ಯಾ ಮೈನರ್ನಲ್ಲಿ ಪ್ರಬೋಧನೆ ಮಾಡಿದ ಎಂದು ಹೇಳಲಾಗಿದೆ. ಅಲ್ಲಿ ಸ್ಟ್ರಾಕಿಸ್ ಎಂಬುವರನ್ನು ಕ್ರೈಸ್ಟಾಂಟೈನ್ ಧರ್ಮಾಧ್ಯಕ್ಷನಾಗಿ ನೇಮಿಸಿ ಅಲ್ಲಿಂದ ಮುಂದೆ ಮ್ಯಾಸಿಡೋನಿಯಾ ಮತ್ತು ಗ್ರೀಸ್ ಕಡೆಗೆ ಬೋಧನೆ ಮಾಡಲು ಸಾಗಿದರು ಎಂದು ಹೇಳಲಾಗಿದೆ. ಅಂದ್ರೆಯ ನೀರೋ ಅರಸನ ಚಿತ್ರಹಿಂಸೆಯ ಕಾಲದಲ್ಲಿ ಕೊಲ್ಲಲ್ಪಟ್ಟರು. ಅವರನ್ನು ಕೊಂದ ರೀತಿ ವಿಶಿಷ್ಟವಾಗಿತ್ತು. ಅವರನ್ನು ಎಕ್ಸ್ ಆಕಾರದ ಶಿಲುಬೆಗೆ ಕಟ್ಟಿ ಹಾಕಲಾಯಿತು. ಮೊಳೆಗಳನ್ನು ಜಡಿದಿರಲಿಲ್ಲ. ಹೀಗೆ ತೂಗಿಸಿಯೇ ದೀರ್ಘಕಾಲ ನೋವನ್ನು ನೀಡಿ ಸಾಯಿಸುವ ಉದ್ದೇಶ ಇದಾಗಿತ್ತು. ಹೀಗೆ ಶಿಲುಬೆಯ ಮೇಲೆ 2 ದಿನಗಳ ಕಾಲ ನೇತು ಬಿದ್ದಿದ್ದ ಅಂದ್ರೆಯ ಅಲ್ಲಿಂದಲೂ ಕ್ರಿಸ್ತರ ಬೋಧನೆ ಮಾಡಿದರು ಎಂದು ಹೇಳಲಾಗಿದೆ. ಅಲ್ಲಿಂದ ಅವರ ದೇಹವನ್ನು ಬ್ರೈಸ್ಟಾಂಟೈನ್ ದೇವಾಲಯಕ್ಕೆ ತಂದು ಪ್ರೇಷಿತರ ದೇವಾಲಯದಲ್ಲಿ ಸಂತ ಲೂಕ ಮತ್ತು ತಿಮೋತಿ ಪಕ್ಕದಲ್ಲಿ ಸಮಾಧಿ ಮಾಡಲಾಯಿತು. 1210ರಲ್ಲಿ ಧರ್ಮಯುದ್ಧದ ಸಂದರ್ಭದಲ್ಲಿ ಬ್ರೈಸ್ಟಾಂಟೈನ್ ನಗರವನ್ನು ಆಕ್ರಮಿಸಿಕೊಂಡ ಸೈನ್ಯ ಅವರ ಅವಶೇಷಗಳನ್ನು ದಕ್ಷಿಣ ಇಟಲಿಯ ಅಮಾಲಿ ಎಂಬಲ್ಲಿಗೆ ತಂದು ಇಂದು ಅಲ್ಲಿ ಗೌರವಪೂರ್ವಕವಾಗಿ ಇಡಲಾಗಿದೆ. ಸಂತ ಅಂದ್ರೆಯ ರಷ್ಯಾ ಮತ್ತು ಸ್ಕಾಟ್ಲ್ಯಾಂಡಿನ ಪಾಲಕರು, ಮೀನುಗಾರರ ಮತ್ತು ವಿವಾಹವಾಗದ ಹೆಣ್ಣು ಮಕ್ಕಳ ಪಾಲಕರೂ ಆಗಿದ್ದಾರೆ.